ಇದಿಷ್ಟು ಒಂದ್ ಕಡೆ ಆದ್ರೆ ಚುನಾವಣೆಗೂ ಮುನ್ನವೇ ದಳಪತಿ ಆಡಿರುವಂತಹ ಅದೊಂದು ಮಾತು ರಾಜಕೀಯದಲ್ಲಿ ಮತ್ತೊಂದು ಬೇಗುದಿಗೆ ಕಾರಣ ಆಗಿದೆ. 2 ಸೀಟ್ಗಾಗಿ ಹೊಂದಾಣಿಕೆ ಮಾಡ್ಕೊಳ್ಬೇಕಾಗಿತ್ತಾ ಅನ್ನುವಂತಹ ಮಾತುಗಳನ್ನ ಕುಮಾರಸ್ವಾಮಿ ನಿನ್ನೆ ಆಡಿದ್ದರು. ಈ ಬೆಂಕಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯದ ಮಾತುಗಳನ್ನ ಹರಿಬಿಟ್ಟಿದ್ದಾರೆ. ಇಷ್ಟೇ ನೋಡಿ, ದಳಪತಿ ಹಾಗೆ ಕನಕಪುರ ಬಂಡೆ ನಡುವೆ ಮತ್ತೊಂದು ಹೋರಾಟ ಶುರುವಾಗಿದೆ. ನಾನು ಏನು 6 ಸೀಟು 7 ಸೀಟ್ ಏನು ಕೇಳಿಲ್ಲ. ನಾವು ಕೇಳಿರ್ತಕ್ಕಂಥದ್ದೇ 3 ರಿಂದ 4 ಸೀಟ್ ಕೇಳಿದ್ದೇವೆ. ಹಾಸನದಲ್ಲಿ ಮತ್ತು ಮಂಡ್ಯದಲ್ಲಿ ಈಗಲೂ ಹೇಳ್ತೀನಿ, ಸ್ವತಂತ್ರವಾಗಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. 2 ಸೀಟ್ ತಗೊಳ್ಳಿಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾ? ಇಷ್ಟೆಲ್ಲ ಹೊಂದಾಣಿಕೆ ಬೇಕಾ ನನಗೆ? ಮತಯುದ್ಧಕ್ಕೂ ಮುನ್ನವೇ ದೋಸ್ತಿಗಳ ನಡುವೆ ಬಿರುಕುಮೂಟ. ಇಂಥದೊಂದು ಪ್ರಶ್ನೆ ಹುಟ್ಟುಹಾಕೋಕೆ ಕಾರಣವೇ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ ಮಾತುಗಳು. ನಾನು ಏನು 6 ಸೀಟು 7 ಸೀಟ್ ಏನು ಕೇಳಿಲ್ಲ. 2 ಸೀಟ್ ತಗೊಳ್ಳಿಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾ? ಇಷ್ಟೆಲ್ಲ ಹೊಂದಾಣಿಕೆ ಬೇಕಾ ನನಗೆ? ನಿಜ ಕಣ್ಣು, ಮೈತ್ರಿ ಅಂದ್ರೆ ಅಲ್ಲಿ ಚೌಕಾಸಿ ಇದ್ದೇ ಇರುತ್ತೆ. ಸೀಟು ಹಂಚಿಕೆ ವಿಷಯದಲ್ಲಿ ಜೆಡಿಎಸ್ ಬಿಜೆಪಿ ನಡುವೆ ಸಾಕಷ್ಟು ಚರ್ಚೆಗಳು ನಡೆದಿವೆ. ಮೊನ್ನೆಯಷ್ಟೇ ಕೂಡ ಕುಮಾರಸ್ವಾಮಿ ದೆಹಲಿಯಲ್ಲಿ ಬಿಜೆಪಿ ವರಿಷ್ಠರ ಜೊತೆ ಚರ್ಚಿಸಿ ಬಂದಿತ್ತು. ಹೀಗೆ ಬಂದ್ಮೇಲೆ ಹೇಳಿದ್ದ ಮಾತೇ ಇದು. ನಾನು ಏನು 6 ಸೀಟು 7 ಸೀಟ್ ಏನು ಕೇಳಿಲ್ಲ. ನಾನು ನಮ್ಮ ಒಂದು ನಡುವೆ ಮಾತುಕತೆ ನಡೆದಂಥದ್ದಿಂದಲೂ ನಾವು ಕೇಳಿರ್ತಕ್ಕಂಥದ್ದೇ 3 ಸೀಟು, 3 ರಿಂದ 4 ಸೀಟ್ ಕೇಳಿದ್ದೇವೆ. ಬಹುಶಃ ನಮ್ಮ ಶಕ್ತಿ ಅವ್ರಿಗೂ ಗೊತ್ತಿದೆ. 3 ರಿಂದ 4 ಸೀಟನ್ನ ಇವತ್ತು ಕೊಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ನಾನು ಇಟ್ಕೊಂಡಿದ್ದೇನೆ. 2 ಸೀಟ್ ತಗೊಳ್ಳಿಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾ? ಇಷ್ಟೆಲ್ಲ ಹೊಂದಾಣಿಕೆ ಬೇಕಾ ನನಗೆ? ಹಾಸನದಲ್ಲಿ ಮತ್ತು ಮಂಡ್ಯದಲ್ಲಿ ಈಗಲೂ ಹೇಳ್ತೀನಿ, ಸ್ವತಂತ್ರವಾಗಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ಸ್ವತಂತ್ರವಾಗಿ ಹೋದ್ರೆ ಟ್ರಯಾಂಗ್ಯುಲರ್ ಕಂಟೆಸ್ಟ್ ಆದ್ರೆ ಸುಲಭವಾಗಿ ಗೆಲ್ತೀವಿ. ಲೋಕ ಸಮರಕ್ಕೂ ಮುನ್ನವೇ ದೋಸ್ತಿಗಳ ನಡುವೆ ಬಿರುಕು. ಸೀಟು ಹಂಚಿಕೆ ವಿಷಯದಲ್ಲಿ ಅಸಮಾಧಾನಗೊಂಡ್ರ ದಳಪತಿ. ದೆಹಲಿಯಿಂದ ಬಂದ ಮೇಲೆ ಅಂದ್ರೆ ನಿನ್ನೆ ಎಚ್.ಡಿ. ಕುಮಾರಸ್ವಾಮಿ ಮಹತ್ವದ ಸಭೆ ನಡೆಸಿದ್ರು. ದೊಡ್ಡ ಗೌಡ್ರ ನಿವಾಸದಲ್ಲಿ ನಡೆದ ಸಭೆ ಬಳಿಕ ಎಚ್.ಡಿ.ಕೆ ಬಿಜೆಪಿ ವಿರುದ್ಧ ಸ್ವಲ್ಪ ಸಿಟ್ಟು ಹೊರಹಾಕಿದ್ರು. ಸ್ವತಂತ್ರವಾಗಿ ನಿಂತರೂ ಮಂಡ್ಯ ಹಾಸನದಲ್ಲಿ ಗೆಲ್ತೀವಿ, ಹೀಗಿರುವಾಗ ಮೈತ್ರಿ ಯಾಕೆ ಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಕುಮಾರಸ್ವಾಮಿ ಹೀಗೆ ಹೇಳಿದ್ದೇ ತಡ ಚುನಾವಣೆಗೂ ಮುನ್ನವೇ ಮೈತ್ರಿಯಿಂದ ಬಿರುಕು ಉಂಟಾಯ್ತಾ ಅನ್ನೋ ಪ್ರಶ್ನೆಗಳನ್ನ ಹುಟ್ಟು ಹಾಕಿದ್ರು. ದೋಸ್ತಿ ಮುರಿದೇ ಹೋಗುತ್ತಾ ಅನ್ನೋ ಮಾತುಗಳು ಕೇಳಿ ಬಂದಿದ್ದು. ಹೀಗಿರುವಾಗ ಈ ಗೊಂದಲಕ್ಕೆ ಇವತ್ತು ಮತ್ತೆ ಎಚ್.ಡಿ.ಕೆ ತೆರೆ ಎಳೆದಿದ್ದಾರೆ. ನಾವು ಪ್ರಾರಂಭಿಕ ಹಂತದಿಂದಲೂ 3 ಸ್ಥಾನಗಳನ್ನು ಕೇಳಿದ್ದೇವೆ ಅಂತಕ್ಕಂಥದ್ದು. ಬಿಜೆಪಿಯಿಂದ ನಮಗೆ ದೆಹಲಿ ಹೈಕಮಾಂಡ್ ಆಗಲಿ ರಾಜ್ಯದ ಸ್ನೇಹಿತರಾಗಲಿ ಈ ಕ್ಷಣದವರೆಗೆ ಇಂತಿಷ್ಟು ಸೀಟ್ಗಳ ಹಂಚಿಕೆ ಅಂತಕ್ಕಂಥದ್ದು ಸ್ಪಷ್ಟತೆ ಏನಿಲ್ಲ. ಅಲ್ಲಿ ನಾನು ಕೇಳಿರ್ತಕ್ಕಂಥದ್ದನ್ನ ನಾವು ಗೌರವಿಸ್ತೀವಿ ಅಂತಕ್ಕಂಥದ್ದನ್ನ ಕೇಂದ್ರದ ಗೃಹ ಸಚಿವರು ನಾನು ಹಲವಾರು ಬಾರಿ ಭೇಟಿ ಮಾಡಿದಾಗಲೂ ನನ್ನ ಒಂದು ಮನವಿ ಏನಿದೆ ಅದನ್ನ ಗೌರವಯುತವಾಗಿ ಕಂಡಿದ್ದಾರೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಸಲಹೆ ಮೇರೆಗೆನೆ ನೆನ್ನೆಯೂ ನಾನು ಹೇಳಿರ್ತಕ್ಕಂಥದ್ದು 3 ಕ್ಷೇತ್ರಗಳ ವಿಷಯದಲ್ಲಿ ನಾವು ಕೇಂದ್ರದ ಹೈಕಮಾಂಡ್ನಲ್ಲಿ ಮನವಿ ಇಟ್ಟಿರ್ತಕ್ಕಂಥ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಮಾಧ್ಯಮ ಸ್ನೇಹಿತರ ಮುಂದೆ ಹೇಳಿದ್ದೆ. ನಾನು 2 ಸೀಟ್ಗೋಸ್ಕರ, ಯಾಕೆಂದರೆ ಅದು ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥದ್ದೇ ಪದೇ ನಾನು 2 ಸೀಟ್ಗೋಸ್ಕರವಾಗಿ ಶ್ರಮ ಹಾಕಬೇಕಾ ಅಂತಕ್ಕಂಥದ್ದು. ಅದರಲ್ಲಿ ಯಾವುದೇ ರೀತಿಯ ನಮ್ಮಲ್ಲಿ ವಿಶ್ವಾಸದ ಕೊರತೆಯಿಂದ ನಾನು ಹೇಳಿರ್ತಕ್ಕಂಥದ್ದು ಅಲ್ಲ. ಸಭೆಯಲ್ಲಿ ನಿನ್ನೆ ಏನು ಚರ್ಚೆ ಆಯಿತು ನಮ್ಮ ಕೋರ್ ಕಮಿಟಿನಲ್ಲಿ, ಆ ಹಿನ್ನೆಲೆಯಲ್ಲಿ ನಿಮ್ಮ ಗಮನ ಸೆಳೆದೆ ಅಷ್ಟೇ. ಹೀಗೆ ಕುಮಾರಸ್ವಾಮಿ ಡ್ಯಾಮೇಜ್ ಕಂಟ್ರೋಲ್ಗೆ ಇಳಿದಿದ್ದಾರೆ. ಅತ ಎಚ್.ಡಿ.ಕೆ ಬೇಸರದ ಮಾತುಗಳ ಕುರಿತು ವಿಜಯೇಂದ್ರ ರಿಯಾಕ್ಟ್ ಮಾಡಿದ್ದಾರೆ. ರಾಷ್ಟ್ರೀಯ ನಾಯಕರು ದೂರವಾಣಿ ಮೂಲಕ ಚರ್ಚೆ ಮಾಡಿದ್ದಾರೆ. ಜೆಡಿಎಸ್ ನಾಯಕರಿಗೆ ಸಮಾಧಾನ ಆಗುವ ರೀತಿ ನಿರ್ಣಯ ಮಾಡ್ತಾರೆ ಅಂತ ಮೊನ್ನೆ ಎಚ್.ಡಿ. ಕುಮಾರಸ್ವಾಮಿ ಅವ್ರಿಗೂ ಸಹ ಬೆಳಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ. ಹಾಗೆ ನನಗೆ ವಿಶ್ವಾಸ ಇದೆ, ಎಲ್ಲ ಒಟ್ಟಾರೆಯಾಗಿ ಎಲ್ಲ ಚರ್ಚೆಗಳು ಸರಿ ಹೋಗ್ತದೆ. ಅವ್ರಿಗೂ ಕೂಡ ಸಮಾಧಾನ ಆಗೋ ರೀತಿಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಒಂದು ತೀರ್ಮಾನವನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗೂ ಕೂಡ ಇದೆ. ಡಿಸಿಎಂ ಡಿಕೆ ಚುಚ್ಚು ಮಾತುಗಳಿಗೆ ದಳಪತಿ ಪಂಚು. ಒಂದ್ ಕಡೆ ಸೀಟು ಹಂಚಿಕೆ ವಿಷಯದಲ್ಲಿ ಕ್ಲಾರಿಟಿ ಸಿಕ್ತಿಲ್ಲ ಅನ್ನುವಾಗ್ಲೇ ಡಿಸಿಎಂ ಡಿಕೆ ಆಡಿದ್ದ ಅನುಕಂಪದ ಮಾತಿಗೆ ದಳಪತಿ ನಿಗಿ ಕೆಂಡ ಕಾರಿದ್ರು. ದೇವೇಗೌಡರು ಯಾಕೆ ಅವರ ಬಿಜೆಪಿ ಸಿಂಬಲ್ ಅಲ್ಲಿ ನಿಲ್ಲಿಸಿದ್ರು, ದಟ್ ವಾಸ್ ದಿ ಫಸ್ಟ್ ಸೂಯಿಸೈಡ್ ಅಟೆಂಪ್ಟ್ ಆಫ್ ಜೆಡಿಎಸ್. ಅದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಲಯನ್ಸ್ ಮೇಲೆ ಎಲ್ಲರೂ ವೋಟ್ ಹಾಕ್ಲೇಬೇಕಾಗಿತ್ತು, ಬಟ್ ಅವ್ರ ಪಕ್ಷಕ್ಕೆ ಒಂದು ದೊಡ್ಡ ಮುಜುಗರ ಉಂಟಾಗಿದೆ. ಇದೆಂತದ್ದು ಟ್ರಬಲ್ ಶೂಟರ್. ಹಿಂದೆ ನಾನು ಸರ್ಕಾರ ನಡೆಸಬೇಕಾದ್ರೆ ಟ್ರಬಲ್ ಶೂಟರ್ ಅಂತ ಹೇಳಿದ್ರಲ್ಲ ನೀವು. ಪಾಪ ನಮ್ಮ ಪಕ್ಷದ ಬಗ್ಗೆ ಬಹಳ ಅನುಕಂಪ, ಅವರಿಗೆ ಬಹಳ ತ್ಯಾಗ ಮಾಡಿ ಕುಮಾರಣ್ಣನ ಅಧಿಕಾರ ಉಳಿಸಕ್ ಪ್ರಯತ್ನ ಪಟ್ಟರೆಲ್ಲ ಇವರು. ಬಹಳ ಶ್ರಮ ಪಟ್ಟು ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿನ ಗೆಲ್ಸಕ್ ದುಡಿಮೆ ಮಾಡಿದಾರೆ ಇವರೆಲ್ಲ. ನನ್ನ ಕಾರ್ಯಕರ್ತನ ಉಳಿಸಿದಾರೆ ಇವರು. ಇವತ್ತೇನೋ ಹೇಳಿಕೆಯನ್ನು ಗಮನಿಸಿದ್ದೆ ನಾನು ಮೊದಲೇ ಹೇಳಿದ್ದೆ, ಅಯ್ಯೋ ಪಾಪ ಈ ತರ ಆಗ್ತದೆ ಅಂತ, ಲಿಸ್ಟ್ ಬೇಗ ಆಗುತ್ತೆ ಅಂತ ನಾನು ನಿರೀಕ್ಷೆ ಇಟ್ಟಿರಲಿಲ್ಲ. ಏನಾಗಿದೆ ಇವತ್ತು ನನ್ನ ಪಕ್ಷದ ಪರಿಸ್ಥಿತಿ? ಬೆಂಗಳೂರು ಗ್ರಾಮಾಂತರ ಜಿಲ್ಲೆನಲ್ಲಿ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಈ ಹೊಂದಾಣಿಕೆ ನಾನು ಮಾಡ್ತಕ್ಕಂಥದಕ್ಕೆ ತೀರ್ಮಾನ ಮಾಡಲಿಕ್ಕೆ ಮೂಲ ಕಾರಣ ನೀವು
ಇದಿಷ್ಟೇ ಅಲ್ಲ, ಕಳೆದ ಬಾರಿ ಕಾಂಗ್ರೆಸ್ ಜೊತೆಗಿನ ಮೈತ್ರಿ ಬಗ್ಗೆ ಪ್ರಸ್ತಾಪಿಸಿಯೂ ಕಿಡಿಕಾರಿದ್ರು. ಹಂತ ಹಂತವಾಗಿ ನಮ್ಮ ಪಕ್ಷ ಮುಗಿಸಲು ಪ್ರಯತ್ನ ಮಾಡ್ತಿದ್ದೀರಿ, ರಾಜಕೀಯವಾಗಿ ಡಿಕೆ ಶಿವಕುಮಾರ್ ನಮಗೆ ವಿಷ ಹಾಕಿದ್ದಾರೆ ಅಂತ ಡಿಕೆ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರು. ನಾನು ಮರೀಲಿಕ್ಕೆ ಸಾಧ್ಯವ ಡಿಕೆ ಶಿವಕುಮಾರ್? ಮರೀಲಿಕ್ಕೆ ಸಾಧ್ಯವ? ನಾನು ಯಾವ ರೀತಿ ನಮಗೆ ವಿಷ ಹಾಕಿದ್ದೀರಿ, ಕೊಂದಿದ್ದೀರಿ ನೀವು ಅಂತ ಹೇಳಿ ರಾಜಕೀಯವಾಗಿ ನನ್ನ ಪಕ್ಷದ ಕಾರ್ಯಕರ್ತರ ಬಗ್ಗೆ ಅನುಕಂಪ ನಿಮಗೆ? ಯಾವ ರೀತಿ ನಮ್ಮನ್ನ ಹಂತ ಹಂತವಾಗಿ ಶಕ್ತಿಯನ್ನ ಕುಂದಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಿ? ಆಕ್ಚುಲಿ ಐ ರಿಕ್ವೆಸ್ಟ್ ಅಂಡ್ ಐ ಡಿಮ್ಯಾಂಡ್ ದ ಚೀಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಟು ಲುಕ್ ಆಫ್ಟರ್ ರಿಗಾರ್ಡಿಂಗ್ ದ ಆಕ್ಟಿವಿಟೀಸ್ ಇನ್ ಬೆಂಗಳೂರು ರೂರಲ್ ಕಾನ್ಸ್ಟಿಟ್ಯೂನ್ಸಿ. ಅದೇನೇ ಹೇಳಿ, ಕಳೆದ ಬಾರಿ ಮಂಡ್ಯ ರಣಕಣ ಹೈ ವೋಲ್ಟೇಜ್ ರೂಪ ಪಡೆದಿತ್ತು. ಆದರೆ ಈ ಬಾರಿಗೆ ಬೆಂಗಳೂರು ಗ್ರಾಮಾಂತರ ಜಿದ್ದಾಜಿದ್ದಿಗೆ ಕಾರಣವಾಗಿದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಸ್ಪರ್ಧೆ ನಡೆಯುತ್ತಿತ್ತು. ಅಲ್ಲಿ ಕಾಳಗ ನಡೀತಿರೋದು ದಳಪತಿ ಮತ್ತು ಡಿಕೆ ಬ್ರದರ್ಸ್ ನಡುವೆ. ಹೀಗಾಗಿ ಬೆಂಗಳೂರು ರೂರಲ್ ಕ್ಷೇತ್ರ ಕೊತ ಕೊತ ಕುದಿಯುತ್ತಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.